ಹರಿ ಓಂ. ನಮಸ್ಕಾರ ಸ್ನೇಹಿತರೆ. ನಾನು ಡಾಕ್ಟರ್ ಚಿಕ್ಕಣ್ಣ ಗುರುಜಿ. ಈ ವಿಡಿಯೋ ಮುಖಾಂತರ ಯಾವ ರೀತಿಯ ದೀಪವನ್ನ ಬಳಸಿದರೆ ಏನು ಫಲ ಅನ್ನೋದ್ರ ಬಗ್ಗೆ ನಾನು ಕೂಲಂಕಷವಾಗಿ ವಿಚಾರವನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸುಮಾರಷ್ಟು ಜನ ನನ್ನ ಹತ್ರ ಪರಿಹಾರ ಕೇಳಕ್ಕೆ ಬಂದಾಗ, ಗುರುಗಳೇ ನಮಗೆ ಇಂಥ ಒಂದು ದೀಪ ನಮಗೆ ಒಂದು ಗಿಫ್ಟ್ ಆಗಿ ಕೊಟ್ಟಿದ್ದಾರೆ, ಕಾಮಾಕ್ಷಿ ದೀಪ ಇದೆ, ಕುಬೇರ ದೀಪ ಇದೆ, ಅದನ್ನ ಬಳಸ್ಬೋದಾ, ಮನೆಯಲ್ಲಿ ನಾವು ಯಾವ ಎಣ್ಣೆಯನ್ನ ಬಳಸಬೇಕು ಅದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋನ ಆ, ಈ ಹಿಂದೆನೆ ನಾನು ಯೂಟ್ಯೂಬ್ ಅಲ್ಲಿ ಪೋಸ್ಟ್ ಮಾಡಿದ್ದೀನಿ. ಇನ್ನ ಎಷ್ಟು ದೀಪಗಳನ್ನ ಬಳಸಬೇಕು, ಯಾವ ರೀತಿಯಾದ ದೀಪಗಳನ್ನ ಮನೆಯಲ್ಲಿ ಬಳಸಿದ್ರೆ ನಮಗೆ ಒಳ್ಳೇದು ಅನ್ನೋದು ಸುಮಾರಷ್ಟು ಜನಗಳ ಒಂದು ಆ ಪ್ರಶ್ನೆ ಇತ್ತು. ಸೊ ಆ ಪ್ರಶ್ನೆಗಳಿಗೆಲ್ಲ ನಾನು ಎಲ್ಲಾ ರೀತಿಯಾದ ಪ್ರಶ್ನೆಗಳನ್ನ ಒಟ್ಟುಗೂಡಿಸಿ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ಅತ್ಯಂತ ಸುಲಭನಾಗಿ ತಿಳ್ಕೊಳ್ತಕ್ಕಂತ ಒಂದು ವಿಚಾರಗಳನ್ನ ತಗೊಂಡ್ ಬಂದಿದ್ದೀನಿ. ಈ ವಿಡಿಯೋನಲ್ಲಿ ನಾವು ತಿಳ್ಕೊಳ್ತಕ್ಕಂಥ ವಿಚಾರಗಳೇನಪ್ಪಾ ಅಂತಂದ್ರೆ, ಕುಬೇರ ದೀಪ, ಕಾಮಾಕ್ಷಿ ದೀಪ, ನಿಂಬೆಹಣ್ಣಿನ ದೀಪ, ಹಿಟ್ಟಿನ ದೀಪ, ಮಣ್ಣಿನ ಹಣತೆ, ಎಲೆ ದೀಪ, ನಿತ್ಯ ಬಳಕೆಗೆ ಬಳಸ್ತಕ್ಕಂಥ ಹಿತ್ತಾಳಿ ದೀಪಗಳು, ತೆಂಗಿನಕಾಯಿ ದೀಪ, ಬೆಲ್ಲದಚ್ಚಿನ ದೀಪ, ಇಷ್ಟು ವಿಧವಾದ ದೀಪಗಳ ಬಗ್ಗೆ ನಾವು ತಿಳ್ಕೊಳ್ತೀವಿ. ಅಂದ್ರೆ ನಾವು ಸರ್ವೇ ಸಾಮಾನ್ಯವಾಗಿ ಬಳಸ್ತಕ್ಕಂಥದ್ದು ಮತ್ತೆ ವಿಶೇಷ ಫಲ ಕೊಡ್ತಕ್ಕಂಥದ್ದು. ಇನ್ನು ಕೆಲವಾರು ದೀಪಗಳಿದೆ, ಅದ್ರ ಬಗ್ಗೆ ನಾನಿಲ್ಲಿ ಮಾಹಿತಿ ಕೊಟ್ಟಿಲ್ಲ. ದೀಪ ಹಚ್ಚುವ ವಿಧಾನ ಹೇಗಿರಬೇಕು, ದೀಪಗಳ ಸಂಖ್ಯೆ ಹೇಗಿರಬೇಕು, ಬತ್ತಿಗಳನ್ನ ನಾವು ಎಷ್ಟು ಹಾಕ್ಬೇಕಾಗತ್ತೆ, ದೀಪವನ್ನ ಕನಿಷ್ಠ ನಾವು ಎಷ್ಟು ಸಮಯ ಉರಿಸ್ಲೇಬೇಕಾಗತ್ತೆ ಅನ್ನುವಂತಹ ಎಲ್ಲಾ ಮಾಹಿತಿ ಬಗ್ಗೆ ನಾನು ಈ ವಿಡಿಯೋನಲ್ಲಿ ನಿಮಗೆ ವಿಚಾರಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇನ್ನು ತಾವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಈಗ ನಾವು ದೀಪಗಳ ಬಗ್ಗೆ ಒಂದೊಂದಾಗಿ ನಾವು ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಸ್ನೇಹಿತರೆ, ಕುಬೇರ ದೀಪ ಅಂತ. ಈ ಕುಬೇರ ದೀಪಗಳಲ್ಲಿ ವಿವಿಧ ಬಗೆಯ ದೀಪಗಳು ಬರುತ್ತೆ. ಕೆಲವು ಕುಬೇರ ದೀಪಗಳಲ್ಲಿ ಈ ಚಿತ್ರದಲ್ಲಿ ನೋಡ್ತಾ ಇರತಕ್ಕಂತ ಆ ಕುಬೇರ ಎಡಗಡೆ ವಾಲಿ ಅದು ಮಲಗಿರತಕ್ಕಂಥದ್ದು ದೀಪಗಳು ಕೆಲವು ಸಿಗತ್ತೆ. ಅಥವಾ ಆ ಚಿತ್ರಣ ಇಲ್ದಂಗಿರತಕ್ಕಂಥದ್ದು ಒಂದು ಮುಂದೆಗಡೆ ಕೆಳಗಡೆ ತೋರಿಸಿರ್ತಕ್ಕಂಥ ಆ ಕುಬೇರ ದೀಪಗಳು, ಇದನ್ನ ಸಹ ಕುಬೇರ ದೀಪ ಅಂತ ಕರೀತಾರೆ. ಅದರಲ್ಲಿ ಯಾವುದೇ ಒಂದು ಕುಬೇರನ ಮೂರ್ತಿ ಇರೋದಿಲ್ಲ. ಇನ್ನು ಕೆಲವು ಕುಬೇರ ದೀಪಗಳಲ್ಲಿ ಕೆಲವು ಸ್ಟ್ಯಾಂಡ್ ಸಮೇತ ಬರುತ್ತೆ. ಇನ್ನ ಕೆಲವುದರಲ್ಲಿ ಹಿಂಭಾಗ ಕುಬೇರನ ಚಿತ್ರ ಇರತಕ್ಕಂಥದ್ದು ಇರುತ್ತೆ. ಆಮೇಲೆ ನಾನು ಬಲಗಡೆ ಭಾಗದಲ್ಲಿ ಕೊಟ್ಟಿದ್ದೀನಿ ಕುಬೇರ ಲಕ್ಷ್ಮೀ ದೀಪ. ಅಂದ್ರೆ ಆ ಹಿಂದ್ಗಡೆ ಇರತಕ್ಕಂಥದ್ರಲ್ಲಿ ಒಂದು ಕಡೆ ಕುಬೇರ ಮತ್ತೆ ಪಕ್ಕದಲ್ಲಿ ಲಕ್ಷ್ಮಿ ಸಹ ಇರುತ್ತೆ. ಅದನ್ನ ಕುಬೇರ ಲಕ್ಷ್ಮೀ ದೀಪ ಅಥವಾ ಕುಬೇರ ದೀಪದಷ್ಟೇ ಅದು ಫಲ ಇರುತ್ತೆ ಅಂತ. ಇಷ್ಟು ನಾವು ಕುಬೇರ ದೀಪಗಳು ಹೇಗಿರುತ್ತೆ ಅಂತ ನಾನು ತೋರಿಸಿದ್ದೀನಿ. ಸೊ ಏನಕ್ಕೆ ಇದು ಕುಬೇರ ದೀಪ ನಾವು ಬಳಸಬಹುದಾ ಅನ್ನೋದು ಸುಮಾರು ಜನ ನನ್ನ ಹತ್ರ ಪರಿಹಾರ ಕೇಳಕ್ಕೆ ಬಂದಂತವರು ಕೇಳಿರ್ತಾರೆ. ಖಂಡಿತವಾಗೂ ಇದು ಯಾವುದೇ ಒಂದು ನಿಬಂಧನೆಗಳು ಆ ಇರೋದಿಲ್ಲ. ಒಂದು ಆರ್ಥಿಕವಾದಂತ ಬೆಳವಣಿಗೆ. ಈಗ ಆರ್ಥಿಕವಾದಂತ ಬೆಳವಣಿಗೆ ಸಾಮಾನ್ಯವಾಗಿ ಎಲ್ರಿಗೂ ಬೇಕು ಅಲ್ವಾ ಸ್ನೇಹಿತರೆ? ಸೊ ಆದ್ರಿಂದ ಕುಬೇರ ದೀಪವನ್ನ ಮನೆಯಲ್ಲಿ ಹಚ್ಚೋದ್ರಿಂದ ಅದೃಷ್ಟ, ಸಮೃದ್ಧಿ ಮತ್ತು ಸಂಪತ್ತು ಹೆಚ್ಚಾಗತ್ತೆ. ಆರ್ಥಿಕ ಬೆಳವಣಿಗೆ ಆಗತ್ತೆ. ಆರ್ಥಿಕ ಬೆಳವಣಿಗೆಗೆ ಏನೇ ಕುಂದುಕೊರತೆಗಳು, ಅಡ್ಡಿ ಆತಂಕಗಳಿದ್ರೆ ಅದರ ನಿವಾರಣೆ ಆಗತ್ತೆ. ಇದನ್ನ ಗುರುವಾರದ ದಿನ ದೇವರ ಮುಂದೆ ದೇಸಿ ತುಪ್ಪದಲ್ಲಿ ಹಚ್ಚಿದ್ರೆ ತುಂಬಾ ವಿಶೇಷ ಫಲ ಅಂತ ಕೆಲವು ಉಲ್ಲೇಖಗಳಿದೆ. ಇನ್ನು ದೀಪಾವಳಿಯ ಸಮಯದಲ್ಲಿ ಲಕ್ಷ್ಮೀ ಕುಬೇರ ದೀಪವನ್ನ ದೇವರ ಮುಂದೆ ದೇಸಿ ತುಪ್ಪದಿಂದ ಹಚ್ಚಿದರೆ ವಿಶೇಷ ಫಲವ ಸಿಗತ್ತೆ. ಸೊ ದೀಪಾವಳಿ ಸಮಯ ಆ 3 ದಿನದಲ್ಲಿ, ನರಕ ಚತುರ್ದಶಿ ಮತ್ತೆ ದೀಪಾವಳಿ ಅಮಾಸೆ ಮತ್ತೆ ಬಲಿಪಾಡ್ಯಮಿ, ಈ 3 ದಿವಸ ಆ ಕೆಲವರು ಆ ಲಕ್ಷ್ಮೀ ದೀಪವನ್ನ ಹಚ್ತಾರೆ. ಇನ್ನು ಕೆಲವರು ಅಮಾವಾಸ್ಯೆ ದಿನ ಮಾತ್ರ ಹಚ್ತಾರೆ. ಸೊ ಅಲ್ಲಿ 3 ದಿನ ತುಂಬಾ ವಿಶೇಷ ಫಲ ಇರೋದ್ರಿಂದ 3 ದಿನನೂ ಹಚ್ಚಿದ್ರೆ ಒಳ್ಳೇದು ದೀಪಾವಳಿ ಸಮಯದಲ್ಲಿ. ಇನ್ನ ಉಳಿದ ರೀತಿಯಲ್ಲಿ ಬರೀ ಕುಬೇರ ದೀಪವನ್ನ ಮಾತ್ರ ಹಚ್ಕೊಂಡ್ರೆ ಸಾಕಾಗತ್ತೆ. ಇನ್ನು ಈ ಕುಬೇರ ದೀಪವನ್ನ ಯಾವ ರೀತಿ ನಾವು ಬಳಸಬೇಕು ಅನ್ನೋದ್ರ ಬಗ್ಗೆ ನಾನಿಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. ಮೊದಲನೇದೇನಪ್ಪಾ ಅಂತಂದ್ರೆ, ಹಿತ್ತಾಳಿ ಅಥವಾ ಬೆಳ್ಳಿ ತಟ್ಟೆಯಲ್ಲಿ ಕುಬೇರ ದೀಪವನ್ನ ಇಟ್ಟು ಅರಿಶಿಣ ಕುಂಕುಮ ಹೂವಿನಿಂದ ಅಲಂಕರಿಸಬೇಕು. ಹಿತ್ತಾಳಿ ಅಥವಾ ಬೆಳ್ಳಿಯ ಕುಬೇರ ದೀಪವನ್ನ 6 ದಿನ ಅಥವಾ 15 ದಿನ ಅಥವಾ 33 ದಿನಗಳ ಕಾಲದವರೆಗೆ ದೇವರ ಮುಂದೆ ಉತ್ತರಾಭಿಮುಖ ಅಥವಾ ಪೂರ್ವಾಭಿಮುಖವಾಗಿ ಉರಿಯುವಂತೆ
ಹಚ್ಚಬೇಕಾಗತ್ತೆ. ಇನ್ನು ದೇಸಿ ಹಸುವಿನ ತುಪ್ಪ ಸಿಗದೇ ಇದ್ರೆ ಆದಷ್ಟು ನೀವು ಹಸುವಿನ ಕೆನೆಯಿಂದ ಮನೆಯಲ್ಲೇ ತಯಾರಿಸಿದ ತುಪ್ಪವನ್ನ ತಾವು ಬಳಸಬಹುದು, ಅಥವಾ ತಾವೇ ಸ್ವತಃ ಗಾಣದಲ್ಲಿ ತೆಗೆಸಿದ ಕೊಬ್ಬರಿ ಎಣ್ಣೆ ಮಾತ್ರ ಬಳಸಬೇಕಾಗತ್ತೆ. ಯಾಕೆಂತಂದ್ರೆ ಈಗ ಸಿಗ್ತಕ್ಕಂಥದ್ದು ಚೆನ್ನಾಗಿರ್ತದೆ, ತಾವೇ ತೆಗೆಸಿದ ಅಂತ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ, ಇದನ್ನ ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಯಾವ ಎಣ್ಣೆಯನ್ನ ಬಳಸಬೇಕು ಅನ್ನೋದರಲ್ಲಿ. ಅದರಲ್ಲಿ ಕೊಬ್ಬರಿ ಎಣ್ಣೆನ ನಾವು ಯಾಕೆ ನಾವೇ ತಗೊಂಡೋಗಿ ಬಳಸಬೇಕು ಅನ್ನೋದನ್ನ ಕಾರಣ ಕೊಟ್ಟಿದ್ದೀನಿ. ಸೊ ದಯವಿಟ್ಟು ಆ ವಿಡಿಯೋ ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡಿ, ಅದರಲ್ಲಿ ಇನ್ನಷ್ಟು ಮಾಹಿತಿ ನಿಮಗೆ ಸಿಗತ್ತೆ. ಇನ್ನು ಕುಬೇರ ದೀಪವನ್ನ ಯಾವುದೇ ಕಾರಣಕ್ಕೂ ನೇರವಾಗಿ ಬೆಂಕಿ ಕಡ್ಡಿಯಿಂದ ಹಚ್ಚಬಾರದು. ಏನಪ್ಪ ಮಾಡ್ಬೇಕು ಅಂತಂದ್ರೆ, ಈಗ ಕುಬೇರ ದೀಪನ ನಾವು ಒಂದು ಮಾತ್ರ ಹಚ್ತೀವಿ, ದೇವರ ಮುಂದೆ ದೀಪ ಉರಿತಾ ಇರತ್ತೆ. ಒಂದು ತುಪ್ಪದ ಹೂಬತ್ತಿಯನ್ನು ತಗೊಂಡು ಅದನ್ನ ತುಪ್ಪದಲ್ಲಿ ಅದ್ದಿ ಅದನ್ನ ಉರಿತಾ ಇರತಕ್ಕಂಥ ದೀಪದಲ್ಲಿ ಅದನ್ನ ಹಚ್ಕೊಂಡು ಈ ತುಪ್ಪದ ಬತ್ತಿಯಿಂದ ಕುಬೇರ ದೀಪವನ್ನ ಹಚ್ಚಬೇಕಾಗತ್ತೆ. ಇದು ಒಂದು ಕಡ್ಡಾಯವಾದಂತ ನಿಯಮ. ಕುಬೇರ ದೀಪವನ್ನ ನಾವು ತುಪ್ಪದ ಬತ್ತಿಯಿಂದನೇ ಹಚ್ಚಬೇಕು. ಇನ್ನು ಕೆಲವರು ಕೇಳ್ಬೋದು, ಗುರುಗಳೇ ಈಗ ನಾವು ಮಂಗಳಾರತಿ ಮಾಡ್ತೀವಲ್ಲ, ಆ ಮಂಗಳಾರತಿ ಅಲಗಾರತಿ ತಟ್ಟೆ ಅಥವಾ ಮಂಗಳಾರತಿ ತಟ್ಟೆನಲ್ಲಿ ನಾವು ತುಪ್ಪದ ದೀಪ ಇಟ್ಟು ಮಂಗಳಾರತಿ ಮಾಡಿರ್ತೀವಿ, ಅದರಿಂದ ಹಚ್ಬೋದಾ? ಅಂದ್ರೆ ಮಂಗಳಾರತಿ ಮಾಡಿದ್ಮೇಲೆ ಹಚ್ಚೋದಕ್ಕೆ ಬರೋದಿಲ್ಲ. ಯಾಕಂದ್ರೆ ಮಂಗಳಾರತಿ ದೇವರಿಗೆ ಮಂಗಳಾರತಿ ಬೆಳಗಿದ ನಂತರ ಅದನ್ನ ನಾವು ಮಂಗಳಾರತಿ ಸ್ವೀಕಾರ ಮಾಡೋದಕ್ಕೆ ಮಾತ್ರ ಅದು ಸೀಮಿತ ಇರುತ್ತೆ. ಸೊ ಆದ್ರಿಂದ ಅದು ಆದ ನಂತರ ಬೇರೆ ಇನ್ನೊಂದು ಮಂಗಳಾರತಿ ತಟ್ಟೆ ತಗೊಂಡು ಅದರಿಂದ, ಅಥವಾ ಒಂದು ಚಿಕ್ಕ ಒಂದು ಆರತಿಯ ಒಂದು ಏನಾದ್ರು ದೀಪ ಇದ್ದರೆ ಆ ದೀಪದಲ್ಲಿ ನೀವು ತುಪ್ಪದ ಬತ್ತಿಯನ್ನ ಇಟ್ಟು ಅದನ್ನ ಹಚ್ಚಿ ಅದರಿಂದ ನೀವು ಕುಬೇರ ದೀಪವನ್ನ ಹಚ್ಚಬಹುದು. ಇನ್ನು ಮನೆಗಳಲ್ಲಿ ಕನಿಷ್ಠ 2 ಗಳಿಗೆ ಅಂದರೆ 48 ನಿಮಿಷ ಇದನ್ನ ಉರಿಸ್ಬೇಕಾಗತ್ತೆ. 1 ಗಳಿಗೆ ಅಂದ್ರೆ 24 ನಿಮಿಷ, 2 ಗಳಿಗೆ ಅಂದ್ರೆ 48 ನಿಮಿಷ. ಇನ್ನ ಮ್ಯಾಕ್ಸಿಮಮ್ ಅಂತ ಬಂದಾಗ ಅಂದ್ರೆ ಎಷ್ಟೊತ್ತು ನಾವು ಉರಿಸಬಹುದು? ಕನಿಷ್ಠ 2 ಗಳಿಗೆ, ಇನ್ನ ಗರಿಷ್ಠ ಮಟ್ಟದಲ್ಲಿ 5 ಗಳಿಗೆ. 5 ಗಳಿಗೆ ಅಂದ್ರೆ 120 ನಿಮಿಷಗಳು, ಅಂದ್ರೆ 2 ಗಂಟೆಗಳ ಕಾಲದವರೆಗೆ ಅದನ್ನ ಉರಿಸಬಹುದು. ಇನ್ನು ಪ್ರತಿನಿತ್ಯನೂ ನಾವು ಬಳಸ್ತಾ ಇದ್ದೀವಿ ಅನ್ನುವಂತಹವರು ಪೂಜಾ ಸಮಯದಲ್ಲಿ, ಅಂದ್ರೆ ಬೆಳಗ್ಗೆ ಸಮಯದಲ್ಲಿ ಒಂದು 9 ಗಂಟೆ ಅಥವಾ 10 ಗಂಟೆ ಒಳಗಾಗಿ ದೇವರ ಮುಂದೆ ಇದನ್ನ ಹಚ್ಚತಕ್ಕಂಥದ್ದು, ಅಥವಾ ಸಂಜೆ ಗೋಧೂಳಿ ಸಮಯ 5:30 ಇಂದ 6:30 ಒಳಗಾಗಿ ದೇವರ ಮುಂದೆ ಕನಿಷ್ಠ 1 ಗಳಿಗೆ ಇದನ್ನ ಹಚ್ಚಬಹುದು, 24 ನಿಮಿಷದವರೆಗೆ. ಸೊ ಇದು ಕುಬೇರ ದೀಪದ ಬಗ್ಗೆ ಒಂದು ಮಾಹಿತಿ ಸ್ನೇಹಿತರೆ. ಸೊ ನಮ್ಮ ಚಾನಲ್ ಇನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ತರದ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರೋದ್ರ ಮುಖಾಂತರ ಯಾವುದೇ ವಿಡಿಯೋ ನೀವು ಮಿಸ್ ಮಾಡ್ಕೊಳ್ಳೋದಿಲ್ಲ. ಈಗ ನಾವು ಮುಂದಿನ ದೀಪಕ್ಕೆ ಹೋಗೋಣ. ಕಾಮಾಕ್ಷಿ ದೀಪ, ಅಥವಾ ಇದನ್ನು ಗಜಲಕ್ಷ್ಮಿ ದೀಪ ಅಂತಾನೂ ಕರೀತಾರೆ. ಇಲ್ಲಿ ಇರತಕ್ಕಂಥದ್ದು ಇದು ಮೂರು ವಿಧವಾದಂತಹ ಒಂದು ಕಾಮಾಕ್ಷಿ ದೀಪ. ಇನ್ನು ಕಾಮಾಕ್ಷಿ ದೀಪವನ್ನ ಏನಕ್ಕಾಗಿ ಬಳಸ್ತಾರೆ ಅಂತ ಅಂದ್ರೆ, ಮನೆಯಲ್ಲಿ ಧನಾತ್ಮಕವಾದ ಅಂದ್ರೆ ಪಾಸಿಟಿವ್ ಎನರ್ಜಿನ ಇನ್ಕ್ರೀಸ್ ಮಾಡೋದಕ್ಕಾಗಿ, ಅದೃಷ್ಟ ಮತ್ತು ಸಮೃದ್ಧಿಯನ್ನು ಪಡ್ಕೊಳ್ಳೋದಕ್ಕಾಗಿ ಕಾಮಾಕ್ಷಿ ದೀಪವನ್ನ ನಾವು ಬಳಸ್ತೇವೆ. ಈ ಕಾಮಾಕ್ಷಿ ದೀಪ ಮನೆಯಲ್ಲಿ ಹಚ್ಚೋದ್ರಿಂದ ದುಷ್ಟ ಶಕ್ತಿಗಳು ದೂರ ಹೋಗುತ್ತೆ. ಇನ್ನು ಕಾಮಾಕ್ಷಿ ದೀಪದ ವಿಧಾನ ಅಂದ್ರೆ ಯಾವ ಟೈಮಲ್ಲಿ ಅದನ್ನ ಹಚ್ಚಬೇಕು ಅಂತಂದ್ರೆ, ಸೂರ್ಯೋದಯಕ್ಕಿಂತ ಅರ್ಧ ಗಂಟೆ ಮುಂಚೆ ಹಚ್ಚಬೇಕು ಬೆಳಗ್ಗೆ ಹೊತ್ತಾದ್ರೆ. ಸಂಜೆ ಹೊತ್ತಾದ್ರೆ ಸೂರ್ಯಾಸ್ತಕ್ಕಿಂತ ಅರ್ಧ ಗಂಟೆ ಮುಂಚೆ ಇದನ್ನ ಹಚ್ಚಬೇಕು. ಮತ್ತು ನವರಾತ್ರಿಯ 9 ದಿನಗಳಲ್ಲೂ ಸಹ ಇದನ್ನ ಹಚ್ಚಬೇಕಾಗತ್ತೆ. ಯಾರ ಮನೆಯಲ್ಲಿ ಕಾಮಾಕ್ಷಿ ದೀಪ ಇದೆ ಅವರು ನವರಾತ್ರಿ ದಿನಗಳಲ್ಲಿ ಹಚ್ಚಬಹುದು. ಇನ್ನು ಇದನ್ನ ಯಾವ ರೀತಿ ನಾವು ಬಳಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿನ ನೋಡೋದಾದ್ರೆ, ಹಿತ್ತಾಳಿ ಅಥವಾ ಬೆಳ್ಳಿ ತಟ್ಟೆಯಲ್ಲಿ ಕಾಮಾಕ್ಷಿ ದೀಪವನ್ನು ಇಟ್ಟು ಅರಿಶಿನ ಕುಂಕುಮ ಹೂವಿನಿಂದ ಅಲಂಕರಿಸಿ ಪೂಜೆ ಮಾಡಿ ಹಚ್ಚಬೇಕಾಗತ್ತೆ. ಹಿತ್ತಾಳಿ ಅಥವಾ ಬೆಳ್ಳಿಯ ಕಾಮಾಕ್ಷಿ ದೀಪವನ್ನ ಮಾತ್ರ ನೀವು ಬಳಸಬೇಕಾಗತ್ತೆ. ಇದನ್ನ 9 ದಿನ, 18 ದಿನ ಅಥವಾ 27 ದಿನ ಅಥವಾ 45 ದಿನಗಳ ಕಾಲ ದೇವರ ಮುಂದೆ ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಉರಿಯುವಂತೆ ನೀವು ಹಚ್ಚಬೇಕಾಗತ್ತೆ.
ಇನ್ನು ದೇಸಿ ಹಸುವಿನ ತುಪ್ಪ ಅಥವಾ ಸಾಸಿವೆ ಎಣ್ಣೆ ಅಥವಾ ಎಳ್ಳೆಣ್ಣೆ ಮಾತ್ರ ಇದಕ್ಕೆ ಬಳಸಬೇಕಾಗತ್ತೆ. ಇಲ್ಲಿ ನಾವು ಕೊಬ್ಬರಿ ಎಣ್ಣೆ ಬಳಸ್ತಾ ಇಲ್ಲ. ಇಲ್ಲಿ ಸಾಸಿವೆ ಎಣ್ಣೆ ಅಥವಾ ಎಳ್ಳೆಣ್ಣೆ ಈ ಎರಡೂ ನಾನು ಕುಬೇರ ದೀಪದಲ್ಲಿ ನಾನು ಸೂಚನೆ ಕೊಟ್ಟಿಲ್ಲ. ಕುಬೇರ ದೀಪದಲ್ಲಿ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆ ಮಾತ್ರ ನಾನು ಬಳಸೋದಕ್ಕೆ ಹೇಳಿದ್ದೀನಿ. ಕಾಮಾಕ್ಷಿ ದೀಪದಲ್ಲಿ ಇಲ್ಲಿ ಕೊಬ್ಬರಿ ಎಣ್ಣೆ ಬರೋದಿಲ್ಲ. ದೇಸಿ ಹಸುವಿನ ತುಪ್ಪ ಅಥವಾ ಸಾಸಿವೆ ಎಣ್ಣೆ ಅಥವಾ ಎಳ್ಳೆಣ್ಣೆಯನ್ನ ನೀವು ಬಳಸಬೇಕಾಗತ್ತೆ. ಇನ್ನು ನಾವು ಕುಬೇರ ದೀಪಕ್ಕೆ ನಾವು ಕೊಟ್ಟಂತ ಮಾಹಿತಿ ಪ್ರಕಾರ ಕಾಮಾಕ್ಷಿ ದೀಪವನ್ನು ಸಹ ನಾವು ನೇರವಾಗಿ ಬೆಂಕಿ ಕಡ್ಡಿಯಿಂದ ಹಚ್ಚಬಾರದು. ಒಂದು ತುಪ್ಪದ ಬತ್ತಿಯನ್ನ ತಗೊಂಡು ತುಪ್ಪದ ಬತ್ತಿಯನ್ನ ಹಚ್ಚಿ ಬೆಂಕಿ ಕಡ್ಡಿಯಿಂದ ಆಗ್ಲಿ ಅಥವಾ ಉರಿತಾ ಇರತಕ್ಕಂಥ ದೀಪದಲ್ಲಿ ಅದನ್ನ ಹಚ್ಚಿ ಆ ತುಪ್ಪದ ಬತ್ತಿಯ ಸಹಾಯದಿಂದ ನೀವು ಕಾಮಾಕ್ಷಿ ದೀಪವನ್ನ ಹಚ್ಚಬೇಕಾಗತ್ತೆ. ಕೆಲವರು ನನ್ನ ಹತ್ರ ಪರಿಹಾರ ಕೇಳಕ್ ಬಂದಾಗ ಇದು ಕೇಳಿರ್ತಾರೆ, ಗುರುಗಳೇ ನಾನು ಸುಮಾರು ದಿನಗಳಿಂದ ನಾನು ಕಾಮಾಕ್ಷಿ ದೀಪ ಅಥವಾ ಕುಬೇರ ದೀಪವನ್ನ ನಾನು ಮನೆಗೆ ಹಚ್ತಾ ಇದ್ದೀನಿ, ಯಾಕೋ ಇನ್ನ ನನಗೆ ಅದರಿಂದ ಫಲ ಸಿಗ್ತಾ ಇಲ್ಲ ಅಂತ ಕೆಲವರು ಹೇಳಿದ್ದುಂಟು. ಸೊ ಇದು ಅವ್ರಿಗೆ ಫಲ ಯಾಕೆ ಸಿಗ್ತಾ ಇಲ್ಲ ಅಂತ ನಾವು ಪರೀಕ್ಷೆ ಮಾಡಿದಾಗ ಗೊತ್ತಾಗಿದ್ದೇನಪ್ಪಾ ಅಂತಂದ್ರೆ ಅದು ಬೆಂಕಿ ಕಡ್ಡಿಯಿಂದ ನೇರವಾಗಿ ಹಚ್ತಾ ಇರತಕ್ಕಂಥದ್ದು. ಸೊ ಅದನ್ನ ತುಪ್ಪದ ಬತ್ತಿಯಿಂದ ಹಚ್ಚಿದಾಗ ನಿಮಗೆ ಫಲ ನಿಮಗೆ ಶೀಘ್ರವಾಗಿ ಲಭಿಸುತ್ತೆ. ಇನ್ನು ಇದನ್ನ ಕನಿಷ್ಠ 2 ಗಳಿಗೆ ಅಂದ್ರೆ 48 ನಿಮಿಷಗಳ ಕಾಲ ಉರಿಸ್ಬೇಕಾಗತ್ತೆ. ಗರಿಷ್ಠ 5 ಗಳಿಗೆ ಅಂದ್ರೆ 120 ನಿಮಿಷ ಅಥವಾ 2 ಗಂಟೆಗಳ ಕಾಲ ಇನ್ನ ಉರಿಸ್ಬೇಕು. ಇನ್ನ ಪ್ರತಿನಿತ್ಯ ನೀವು ಬಳಸೋದಾದ್ರೆ ಕನಿಷ್ಠ 1 ಗಳಿಗೆ ಅಂದ್ರೆ 24 ನಿಮಿಷ ನೀವು ಇದನ್ನ ಉರಿಸ್ಬೇಕಾಗತ್ತೆ. ಇನ್ನು ಕುಬೇರ ಅಥವಾ ಕಾಮಾಕ್ಷಿ ದೀಪಗಳಿಗೆ ಇರತಕ್ಕಂತ ಎಲ್ರೂ ತಿಳ್ಕೊಳ್ಬೇಕಾಗಿರತಕ್ಕಂತ ನಿಯಮಗಳು. ಕುಬೇರ ದೀಪವನ್ನಾಗಲಿ ಕಾಮಾಕ್ಷಿ ದೀಪವನ್ನಾಗಲಿ ಯಾರಿಗೂ ಉಡುಗೊರೆಯಾಗಿ ಗಿಫ್ಟ್ ಆಗಿ ಕೊಡಬಾರದು. ಒಂದು ವೇಳೆ ನೀವು ಉಡುಗೊರೆಯಾಗಿ ಕೊಡ್ಲೇಬೇಕಾದಂತ ಪ್ರಸಂಗ ಬಂದ್ರೆ ಅದನ್ನ ದಯವಿಟ್ಟು ನೀವು ಅಂಗಡಿಯಿಂದ ಖರೀದಿ ಮಾಡಿ ಡೈರೆಕ್ಟ್ ಆಗಿ ನೀವು ಯಾರು ಉಡುಗೊರೆ ಕೊಡಬೇಕು ಅವ್ರಿಗೆ ಹೋಗಿ ಕೊಡಬೇಕಾಗತ್ತೆ. ಅದನ್ನ ಮನೆಗೆ ತಂದು ಮತ್ತೆ ಮನೆಯಿಂದ ತಗೊಂಡೋಗಿ ಕೊಡಬಾರ್ದು. ಕೊಡಬೇಕಾದ್ರೆ ಮಾತ್ರ. ಇನ್ನು ಈ ಕೆಲವರ ಮತ ಏನಿದೆ, ಕುಬೇರ ಅಥವಾ ಕಾಮಾಕ್ಷಿ ದೀಪವನ್ನ ಇನ್ನೊಬ್ರಿಂದ ನಾವು ಗಿಫ್ಟ್ ಆಗಿ ಪಡಿಬಹುದಾ ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಅದಾಗದೆ ಬಂದ್ರೆ ಕೆಲವರ ಮತ ಏನಿದೆ ಅಂತ ಅದಾಗದೆ ಬಂದ್ರೆ ತುಂಬಾ ಒಳ್ಳೇದು ಅಂತ ಕೆಲವರು ಭಾವಿಸ್ತಾರೆ. ಆದರೆ ಕೆಲವು ನಿಯಮಗಳ ಪ್ರಕಾರ ಇದನ್ನ ಮನೆಯಲ್ಲೇ ಮನೆ ಯಜಮಾನರ ಸಂಪಾದನೆಯಿಂದ ಅದನ್ನ ಖರೀದಿ ಮಾಡಿ ಬಳಸಿದ್ರೆ ತುಂಬಾ ಒಳ್ಳೇದು. ಒಂದು ವೇಳೆ ಗಿಫ್ಟ್ ಕೊಟ್ಟಿದ್ದೇ ಆದ್ರೆ ಯಾರು ನಿಮಗೆ ಈ ದೀಪವನ್ನ ನಿಮಗೆ ಇದು ದಾನ ಅಂತ ಬರೋದಿಲ್ಲ, ಅದನ್ನ ಉಡುಗೊರೆಯಾಗಿ ಕೊಟ್ಟಿರ್ತಾರೆ. ಅದು ಉಡುಗೊರೆಯಾಗಿ ನಿಮಗೆ ಬಂದಿರುತ್ತಲ್ಲ ಆ ದೀಪವನ್ನ ಕೊಟ್ಟಂತ ವ್ಯಕ್ತಿಯ ಪರಿಸ್ಥಿತಿ ಹೇಗಿದೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಯಾಕೆ ಅಂತಂದ್ರೆ ಅವ್ರಿಗೆ ಏನು ಕಷ್ಟಗಳಿದ್ಯಾ, ಅವರು ಚೆನ್ನಾಗಿದ್ದಾರಾ, ಆರ್ಥಿಕವಾಗಿ ಚೆನ್ನಾಗಿದ್ದಾರಾ ಅಂತ ಅರ್ಥ ಮಾಡ್ಕೊಂಡು ಅವ್ರ ಕಷ್ಟಗಳಿದ್ದಿದ್ದೇ ಆದ್ರೆ ಆ ದೀಪವನ್ನ ನೀವು ಬಳಸೋದು ಬೇಡ. ಅದನ್ನ ಯಾವ್ದಾದ್ರು ಒಂದು ದೇವಸ್ಥಾನಕ್ಕೆ ಅದನ್ನ ಎಣ್ಣೆ ಹಾಕಿ ದೇವಸ್ಥಾನಕ್ಕೆ ತಗೊಂಡೋಗಿ ಅಲ್ಲಿ ಎಣ್ಣೆ ಹಾಕಿ ಅದನ್ನ ಹಚ್ಬಿಟ್ಟು ದೇವಸ್ಥಾನದಲ್ಲಿ ಇಟ್ಬಿಟ್ಟು ಬರ್ಬೇಕಾಗತ್ತೆ. ಒಂದು ವೇಳೆ ನಿಮಗೆ ದೀಪವನ್ನ ಕೊಟ್ಟಂತ ವ್ಯಕ್ತಿಗಳು ತುಂಬಾ ಸಮೃದ್ಧಿಯಾಗಿದ್ದಾರೆ, ತುಂಬಾ ಅನುಕೂಲವಾಗಿದ್ದಾರೆ ಅಂದ್ರೆ ಆ ದೀಪವನ್ನ ಖಂಡಿತ ತಾವು ಬಳಸಬಹುದು. ಆದ್ರೆ ಇನ್ನ ಕೆಲವರ ಮತ ಏನಪ್ಪ ಇರುತ್ತೆ ಅಂತಂದ್ರೆ, ಈಗ ದೀಪವನ್ನ ನಾವು ಹಾಗೆ ನಾವು ತಗೋಬಾರ್ದು, ಅದೊಂದು ಅವರು ಗಿಫ್ಟ್ ಆಗಿ ಕೊಟ್ಟರು ಸಹ ಅದು ದಾನವಾಗಿ ಅದು ಕಾಣತ್ತೆ ಅನ್ನೋದು ಒಂದು ಪ್ರತೀತಿ ಇದೆ. ಆದ್ರಿಂದ ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ, ಈಗ ಉತ್ತರ ಕನ್ನಡದ ಇದರಲ್ಲಿ ಇರ್ತಕ್ಕಂಥವ್ರು ಈ ದೀಪಗಳನ್ನ ತಗೊಂಡಾಗ ಕೆಲವರು ಪಂಗಡದ ಜನರು ಏನ್ ಮಾಡ್ತಾರೆ, ಈ ತರ ದೀಪದ ತಗೊಂಡಾಗ ಅವ್ರಿಗೆ ಒಂದು ಅವ್ರಿಗೆ ಮನಸ್ಸಿಗೆ ಎಷ್ಟು ಬರುತ್ತೋ ಅದನ್ನ ಒಂದು ಕಾಣಿಕೆ ಅಂತ ಕೊಟ್ಟು ಅದನ್ನ ಪಡ್ಕೊಳ್ತಾರೆ ಅನ್ನೋದು ಒಂದು ಪ್ರತೀತಿ ಇದೆ ಅಲ್ಲಿ. ಸೊ ಆದ್ರಿಂದ ತಾವು ಇದನ್ನ ಆದಷ್ಟು ನಿಮ್ಮ ಒಂದು ದುಡಿಮೆಯಲ್ಲಿ ನೀವು ತಗೊಂಡ್ರೆ ತುಂಬಾ ಒಳ್ಳೇದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಮತ್ತೆ ತಂದೆ ತಾಯಿರು ಮದುವೆಯಾದ ಮಗಳಿಗೆ ಅಥವಾ ಮಗನಿಗೆ ಧಾರಾಳವಾಗಿ ಕೊಡಿಸಬಹುದು. ಇದು ಉಡುಗೊರೆ ರೂಪದಲ್ಲಿ ನೀವು ಕೊಡಿಸಬಹುದು. ಕುಬೇರ ದೀಪವನ್ನಾಗಲಿ ಕಾಮಾಕ್ಷಿ ದೀಪವನ್ನಾಗಲಿ ಅಮಾವಾಸ್ಯೆಯಿಂದ ಹುಣ್ಣಿಮೆಯ ಮಧ್ಯದಲ್ಲಿ ಅದನ್ನ ನಾವು ಶುಕ್ಲ ಪಕ್ಷ ಅಂತ ಕರಿತೀವಿ, ಅಥವಾ ವೃದ್ಧಿ ಚಂದ್ರ ಇರತಕ್ಕಂತ
ಸಮಯದಲ್ಲಿ ಒಂದು ಶುಭ ದಿನವನ್ನ ನೋಡಿ ಖರೀದಿ ಮಾಡಬೇಕಾಗತ್ತೆ. ಇನ್ನು ಖರೀದಿ ಮಾಡಬೇಕಾದಾಗ ಪಾಲಿಸಬೇಕಾದಂತ ನಿಯಮಗಳೇನಪ್ಪಾ ಅಂತಂದ್ರೆ, ಕುಬೇರ ಅಥವಾ ಲಕ್ಷ್ಮಿ ಕಾಮಾಕ್ಷಿ ದೀಪ ಅಥವಾ ಕುಬೇರ ಲಕ್ಷ್ಮಿ ದೀಪ ಎಲ್ಲೂ ಭಿನ್ನ ಆಗಿರಬಾರದು. ಅದು ಬೆಳ್ಳಿದಾಗ್ಲಿ ಅಥವಾ ಹಿತ್ತಾಳಿದಾಗ್ಲಿ ಎಲ್ಲೂ ಭಿನ್ನ ಆಗಿರಬಾರದು. ಇನ್ನ ಕುಬೇರ ಅಥವಾ ಕಾಮಾಕ್ಷಿಯ ಮುಖ ಲಕ್ಷಣ ತುಂಬಾನೇ ಚೆನ್ನಾಗಿರ್ಬೇಕು. ನೀವು ಅದನ್ನ ಹತ್ರದಿಂದ ನೋಡಿದಾಗ ಆ ಕುಬೇರನ ಅಥವಾ ಆ ಕಾಮಾಕ್ಷಿ ತಾಯಿಯ ಲಕ್ಷ್ಮೀ ತಾಯಿಯ ಒಂದು ಮುಖ, ಒಂದು ನಗುಮುಖ ಇದ್ದು ಲಕ್ಷಣ ಚೆನ್ನಾಗಿರ್ಬೇಕು. ಅದೊಂಥರ ಗಂಭೀರ ಮುಖ ಅಥವಾ ಮುಖದಲ್ಲಿ ಕಳೆ ಇಲ್ಲದೆ ಇರತಕ್ಕಂತಹ ದೀಪ, ಅಥವಾ ನೋಡಿದ್ರೇನೆ ಆ ಆಕಾರದಲ್ಲಿ ಏನೋ ಒಂದು ಕಳೆ ಇಲ್ಲ ಅನ್ನೋದು ನಿಮಗೆ ಮನಸ್ಸಿಗೆ ಅರ್ಥ ಆದಾಗ ಅಂತ ದೀಪವನ್ನ ತಗೋಬಾರ್ದು ಸ್ನೇಹಿತರೆ. ಸೊ ಇದಿಷ್ಟು ಕುಬೇರ ಮತ್ತು ಕಾಮಾಕ್ಷಿ ದೀಪವನ್ನ ಖರೀದಿ ಮಾಡಬೇಕಾದಾಗ ಅಥವಾ ಇನ್ನೊಬ್ಬರಿಗೆ ಉಡುಗೊರೆ ಕೊಡಬೇಕಾದಾಗ ಪಾಲಿಸಬೇಕಾದಂತ ನಿಯಮಗಳು. ಇನ್ನು ನಿಂಬೆ ಹಣ್ಣಿನ ದೀಪಗಳ ಬಗ್ಗೆ ನಾವು ಬರ್ತೀವಿ. ಈ ನಿಂಬೆ ಹಣ್ಣ ದೀಪ ಹಚ್ಚೋದ್ರಿಂದ ನಕಾರಾತ್ಮಕವಾದಂತಹ ಶಕ್ತಿ ಅಂದ್ರೆ ನೆಗೆಟಿವ್ ಎನರ್ಜಿ ಅದು ಕ್ಲಿಯರ್ ಆಗುತ್ತೆ. ವಿವಾಹ ಯೋಗ ಕೂಡ ಬರುತ್ತೆ. ಸುಖ ದಾಂಪತ್ಯ ಆಗತ್ತೆ. ದಾಂಪತ್ಯದಲ್ಲಿ ಸಮಸ್ಯೆ ಇರೋರು ಇದನ್ನ ನಿಂಬೆಹಣ್ಣು ದೀಪ ಹಚ್ಬೋದು. ಸಂತಾನ ಪ್ರಾಪ್ತಿ ಅಪೇಕ್ಷೆ ಇರತಕ್ಕಂಥವ್ರು ನಿಂಬೆಹಣ್ಣು ದೀಪ ಹಚ್ಬೋದು. ರಾಹು ದೋಷ ನಿವಾರಣೆಗೆ ರಾಹುಕಾಲದಲ್ಲಿ ಅಮ್ಮನವರ ದೇವಸ್ಥಾನಗಳಲ್ಲಿ ನಿಂಬೆಹಣ್ಣಿನ ದೀಪವನ್ನ ಹಚ್ಚಬಹುದು. ಇನ್ನು ಈ ನಿಂಬೆಹಣ್ಣಿನ ದೀಪ ಹಚ್ಚುವುದರಲ್ಲಿ ಒಂದು ಸಣ್ಣ ಒಂದು ವಿಧಾನ ಏನಪ್ಪಾ ಅಂತಂದ್ರೆ, ಇದು ಲಕ್ಷ್ಮಿ ಅಥವಾ ಸರಸ್ವತಿ ಅಮ್ಮನವರ ಮುಂದೆ ಇದನ್ನ ಯಾವ ಕಾರಣಕ್ಕೂ ಹಚ್ಚಬಾರದು. ಕೆಲವರು ಲಕ್ಷ್ಮಿ ಅಮ್ಮನವ್ರಿಗೂ ನಿಂಬೆಹಣ್ಣು ದೀಪ ಹಚ್ತಾರೆ, ಸರಸ್ವತಿ ಅಮ್ಮನವ್ರಿಗೂ ದೀಪ ಹಚ್ತಾರೆ. ಇದು ಎಲ್ಲಿ ಹಚ್ಚಬೇಕು ಅಂತಂದ್ರೆ, ಯಾವ ಒಂದು ದೇವಸ್ಥಾನದಲ್ಲಿ ಸರಸ್ವತಿ, ಲಕ್ಷ್ಮಿ ಹಾಗೂ ಪಾರ್ವತಿ ತ್ರಿಶಕ್ತಿಗಳು ಇರತ್ತೋ ಆ ದೇವಸ್ಥಾನದಲ್ಲಿ ಮಾತ್ರ ನಿಂಬೆಹಣ್ಣಿನ ದೀಪ ಹಚ್ಚಬೇಕು. ಯಾವ ದೇವಸ್ಥಾನದಲ್ಲಿ ಲಕ್ಷ್ಮಿ ಅಮ್ಮನವರು ಮಾತ್ರ ಇರ್ತಾರೆ ಅಥವಾ ಸರಸ್ವತಿ ಅಮ್ಮನವರು ಮಾತ್ರ ಇರ್ತಾರೆ ಅಂತಹ ದೇವಸ್ಥಾನದಲ್ಲಿ ಈ ನಿಂಬೆಹಣ್ಣ ದೀಪ ಹಚ್ಚೋದು ನಿಷಿದ್ಧ. ಆದ್ರೆ ಕೆಲವರು ಹಚ್ಚೋದನ್ನ ರೂಢಿ ಮಾಡಿಕೊಂಡು ಹಚ್ತಾ ಇರ್ತಾರೆ. ಸೊ ಹೊಸದಾಗಿ ನೀವು ಅದನ್ನ ರೂಢಿಸ್ಕೊಳ್ಳೋದು ಬೇಡ. ಒಂದ್ ವೇಳೆ ನಿಮ್ಗೆ ಹಚ್ಚಿ ಅದು ರೂಢಿಗತವಾಗಿ ಬಂದಿದ್ರೆ ನೀವು ಅದನ್ನ ಮುಂದುವರಿಸ್ಕೋಬಹುದು. ಎಲ್ಲಿ ಇದು ಹಚ್ಚೋದಕ್ಕೆ ತುಂಬಾ ಶ್ರೇಷ್ಠ ಅಂತಂದ್ರೆ, ಪಾರ್ವತಿ ಅಂದ್ರೆ ಶಕ್ತಿ ಅಂಶ, ದುರ್ಗಾ ಶಕ್ತಿಯ ಅಂಶ ಇರುವ ಯಾವುದೇ ದೇವಿ ಮುಂದೆ ಬೇಕಾದರೂ ಇದನ್ನ ಹಚ್ಚಬಹುದು. ಇನ್ನು ದೇವಾಲಯಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಮಂಗಳವಾರದ ದಿನ, ಶುಕ್ರವಾರದ ದಿನ, ಅಮಾವಾಸ್ಯೆ ದಿನ, ಹುಣ್ಣಿಮೆಗಳ ದಿನ ಅಥವಾ ರಾಹುಕಾಲದ ಸಮಯದಲ್ಲಿ ಹಚ್ಚತಕ್ಕಂಥದ್ದು ಪ್ರತೀತಿ ಇದೆ. ಇನ್ನು ಮನೆಯಲ್ಲಿ ಶಕ್ತಿ ದೇವತೆ ಅಥವಾ ಕೆಲವರ ಮತದಲ್ಲಿ ಏನಿರುತ್ತೆ ಅಭಿಪ್ರಾಯ, ನಾವು ಮನೆಯಲ್ಲಿ ನಿಂಬೆಹಣ್ಣು ದೀಪ ಹಚ್ಚಬಾರದು. ಹಾಗಂತ ಏನು ಇಲ್ಲ. ಈಗ ಮನೆಯಲ್ಲಿ ಕೆಲವರಿಗೆ ಒಂದು ತಪ್ಪು ಅಭಿಪ್ರಾಯಗಳಿರುತ್ತೆ. ಮನೆಯಲ್ಲಿ ನಿಂಬೆಹಣ್ಣು ದೀಪ ಹಚ್ಚೋದ್ರಿಂದ ಕಷ್ಟಗಳು ಹೆಚ್ಚಾಗತ್ತೆ ಅಂತ. ಕಷ್ಟಗಳು ಕಡಿಮೆ ಆಗ್ಲಿ ಅಂತ ನಾವು ಪರಿಹಾರ ಕೊಡ್ತೀವಿ ಹೊರತು ನಾವು ಕಷ್ಟಗಳು ಹೆಚ್ಚಾಗ್ಲಿ ಅಂತ ನಾವು ಯಾರಿಗೂ ಇದನ್ನ ಪರಿಹಾರ ಕೊಡೋದಿಲ್ಲ. ಸೊ ಆದ್ರಿಂದ ಮನೆಯಲ್ಲಿ ನಾನು ಸುಮಾರು ಜನಕ್ಕೆ ನಾನು ಇದನ್ನ ಹೇಳಿದ್ದೀನಿ. ಈ ಒಂದು ಪರಿಹಾರಗಳನ್ನ ನಾನು ಕೊಟ್ಟಿದ್ದೀನಿ. ರಾಹುಕಾಲದ ಸಮಯದಲ್ಲಿ ಮನೆಯಲ್ಲಿ ನಿಂಬೆಹಣ್ಣು ದೀಪ ಹಚ್ಚಿ ಅಂತ ಒಂದಷ್ಟು ಅವರಿಗೆ ಅವರ ಸಮಸ್ಯೆಗೆ ಎಷ್ಟು ದಿನ ಹಚ್ಚಬೇಕು ಅಂತ ನನ್ನ ಸಂಖ್ಯೆಗಳು ಕೊಟ್ಟಿದ್ದೆ. ಅದೆಲ್ಲ ಮುಗಿಸ್ಕೊಂಡು ಅವ್ರಿಗೆ ಒಳ್ಳೇದಾಗಿದೆ ನಮಗೆ ಅಂತ ಬಂದು ಸಹ ನನಗೆ ವಿಚಾರವನ್ನ ತಿಳಿಸಿರ್ತಾರೆ. ಆದ್ರಿಂದ ಮನೆಯಲ್ಲಿ ಶಕ್ತಿ ದೇವತೆಯ ವಿಗ್ರಹ ಅಥವಾ ಫೋಟೋ ಮುಂದೆ ಆಯಾ ದಿನದ ರಾಹುಕಾಲದಲ್ಲಿ ಇದನ್ನ ಹಚ್ಚಬಹುದು. ಹಚ್ಚೋದ್ರಿಂದ ಮನೆಯಲ್ಲಿ ಯಾವುದಾದ್ರೂ ನೆಗೆಟಿವ್ ಎನರ್ಜಿ ಇದ್ರೆ, ನಕಾರಾತ್ಮಕವಾದಂತಹ ಶಕ್ತಿಯ ಪ್ರಭಾವ ಸಂಚಾರ ಇದ್ರೆ ಅದು ನಿವಾರಣೆ ಆಗುತ್ತೆ ಅಂತ. ಮತ್ತೊಮ್ಮೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಈ ನಿಂಬೆಹಣ್ಣಿನ ದೀಪ ಹಚ್ಚಬೇಕಾದ್ರೆ ಎಳ್ಳೆಣ್ಣೆಯನ್ನು ಮಾತ್ರ ಬಳಸಬೇಕು, ಅಥವಾ ಇದ್ರ ಜೊತೆಗೆ ಸಾಸಿವೆ ಎಣ್ಣೆನೂ ಸಹ ಬಳಸಬಹುದು. ಎಳ್ಳೆಣ್ಣೆ ತುಂಬಾ ಶ್ರೇಷ್ಠ. ಎರಡನೇದು ಸಾಸಿವೆ ಎಣ್ಣೆ. ಇನ್ನು ತುಪ್ಪವನ್ನು ಸಹ ಬಳಸಬಹುದು. ಇನ್ನು ಹಿಟ್ಟಿನ ದೀಪ, ಇದು ವಿವಿಧ ಬಗೆಯ ಹಿಟ್ಟಿನ ದೀಪಗಳನ್ನ ಮಾಡ್ತಾರೆ. ಗೋಧಿ ಹಿಟ್ಟಿನ ದೀಪ ಇರುತ್ತೆ, ಅಕ್ಕಿ ಹಿಟ್ಟಿನ ದೀಪ. ಹೆಚ್ಚಾಗಿ ಹಿಟ್ಟಿನ ದೀಪ ಮತ್ತು ಗೋಧಿ ಹಿಟ್ಟಿನ ದೀಪವನ್ನ ಕೆಲವು ಒಂದು ನಿರ್ದಿಷ್ಟವಾದಂತ ಫಲಗಳನ್ನ ಪಡ್ಕೊಳ್ಳೋದಕ್ಕೆ ಮಾತ್ರ ಅದನ್ನ ಬಳಸ್ತೀವಿ. ಹೆಚ್ಚಾಗಿ ಅಕ್ಕಿ ಹಿಟ್ಟಿನ ದೀಪವನ್ನ ಬಳಸ್ತಾರೆ. ಈಗ ಚಿತ್ರದಲ್ಲಿ ನೀವು ನೋಡ್ತಾ ಇರ್ತಕ್ಕಂಥದ್ದು ಹೇಗೆ ಅಕ್ಕಿ ಹಿಟ್ಟಿನ ದೀಪವನ್ನ ಅವರು ಮಾಡಿ ಅಂಟಿಸಿರ್ತಾರೆ ಅನ್ನೋದನ್ನ ನಾನಿಲ್ಲಿ ತೋರಿಸಿದ್ದೇನೆ. ಇನ್ನ ಈ ಅಕ್ಕಿ ಹಿಟ್ಟಿನ ದೀಪ ಅಥವಾ ಹಿಟ್ಟಿನ ದೀಪ ಅಂತ ನಾವು ಬಳಸೋದಾದ್ರೆ ಇದು
ನಮಗೆ ಅದೃಷ್ಟ ಪ್ರಾಪ್ತಿಗೆ ನಾವು ಇದನ್ನ ಬಳಸಬಹುದು. ಆರ್ಥಿಕ ಸ್ಥಿತಿಯ ಸುಧಾರಣೆ ಆಗೋದಕ್ಕೆ ನಾವು ಇದನ್ನ ಬಳಸಬಹುದು. ಕೆಲಸ ಪ್ರಾಪ್ತಿಗಾಗಿ ಅಕ್ಕಿ ಹಿಟ್ಟಿನ ದೀಪವನ್ನ ಹಚ್ಚಬೇಕಾಗತ್ತೆ. ಗಂಡನಿಗೆ ಶ್ರೇಯಸ್ಸನ್ನು ಬಯಸ್ತಕ್ಕಂತ ಮುತ್ತೈದೆಯರು ಇದನ್ನ ಹಚ್ಚಬಹುದು. ಸುಖ ಮತ್ತೆ ಸೌಭಾಗ್ಯ, ಭಾಗ್ಯ, ಐಶ್ವರ್ಯ ಪ್ರಾಪ್ತಿಗಾಗಿ ಹಿಟ್ಟಿನ ದೀಪವನ್ನ ದೇವರ ಮುಂದೆ ಹಚ್ಚಬಹುದು. ಇನ್ನು ಇದನ್ನ ಹಚ್ಚುವ ವಿಧಾನಗಳ ಬಗ್ಗೆ ನಾವು ನೋಡೋದಾದ್ರೆ, ಯಾವುದೇ ಒಂದು ಸರ್ಕಾರಿ ಅಥವಾ ಖಾಸಗಿ ಕೆಲಸದ ಒಂದು ಪ್ರಾಪ್ತಿ ಅಂದ್ರೆ ಉದ್ಯೋಗ ಪ್ರಾಪ್ತಿ ಆಗ್ಬೇಕು ಅಂತ ಅಂದಾಗ ಶಿವನ ಮುಂದೆ 5 ಅಥವಾ 16 ಭಾನುವಾರಗಳವರೆಗೆ ಗೋಧಿ ಹಿಟ್ಟಿನಿಂದ ಮಾಡಿದ ದೀಪವನ್ನು ಮಾಡಿ ಎಳ್ಳೆಣ್ಣೆ ಹಾಕಿ ದೀಪವನ್ನ ಹಚ್ಚಬೇಕಾಗತ್ತೆ ದೇವಸ್ಥಾನದಲ್ಲಿ. ಸೊ ಹೀಗೆ ಮಾಡೋದ್ರಿಂದ ನಿಮಗೆ ಆ ಸರ್ಕಾರದ ಒಂದು ಕೆಲಸ ಪ್ರಾಪ್ತಿ ಆಗ್ಬೋದು, ಖಾಸಗಿ ಕಂಪನಿಯಲ್ಲಿ ಒಂದು ಉದ್ಯೋಗ ಪ್ರಾಪ್ತಿಗೆ ನಿಮಗೆ ಅನುಕೂಲ ಆಗುತ್ತೆ. ಇನ್ನು ಅದೃಷ್ಟ ಅಥವಾ ಭಾಗ್ಯ ನಮಗೆ ಪ್ರಾಪ್ತಿಯಾಗಬೇಕು ಅಂತ ಅವರು ಶಿವನ ಮುಂದೆ 1 ಅಥವಾ 5 ಅಥವಾ 16 ಸೋಮವಾರಗಳ ಕಾಲ ಅಕ್ಕಿ ಹಿಟ್ಟಿನಿಂದ ಮಾಡಿದ ದೀಪವನ್ನ ಎಳ್ಳೆಣ್ಣೆ ಹಾಕಿ ದೀಪವನ್ನ ಹಚ್ಬೇಕಾಗತ್ತೆ. ಇನ್ನು ಕೆಲಸದಲ್ಲಿ ಅಭಿವೃದ್ಧಿ ಆಗ್ಬೇಕು ಅಂತ ಅಪೇಕ್ಷೆ ಇರತಕ್ಕಂಥವ್ರು ವೆಂಕಟೇಶ್ವರ ಸ್ವಾಮಿ ಮುಂದೆ ಅಥವಾ ಯಾವುದಾದ್ರೂ ವಿಷ್ಣುವಿನ ಆಲಯದಲ್ಲಿ 5 ಅಥವಾ 12 ಬುಧವಾರ ಅಕ್ಕಿ ಹಿಟ್ಟಿನಿಂದ ಮಾಡಿದ ದೀಪವನ್ನ ಎಳ್ಳೆಣ್ಣೆ ಹಾಕಿ ಹಚ್ಚಬೇಕಾಗತ್ತೆ. ಇನ್ನು ಸೌಭಾಗ್ಯ ಪ್ರಾಪ್ತಿಗಾಗಿ ಸಾವಿತ್ರಿ ದೇವಿಯ ವ್ರತದಲ್ಲಿ ಇದನ್ನ ಹಚ್ಚಬೇಕಾಗತ್ತೆ. ಸೊ ಈಗ ಇದಿಷ್ಟು ಹಿಟ್ಟಿನ ದೀಪದ ಮಾಹಿತಿ ಸ್ನೇಹಿತರೆ. ಇನ್ನು ಮಣ್ಣಿನ ಹಣತೆ, ಅದನ್ನ ಪಣತಿ ಅಂತ ಸಹ ಕರೀತಾರೆ. ಮಣ್ಣಿನ ಹಣತೆ ದೀಪ, ಸೊ ಇದನ್ನ ನಾವು ಯಾವಾಗ ಬಳಸಬಹುದು, ಇದರಿಂದ ಏನಪ್ಪಾ ಅನುಕೂಲ ಅನ್ನೋದ್ರ ಬಗ್ಗೆ ನಾವು ನೋಡೋಣ. ಇನ್ನು ಸಕಲ ಪೂಜೆಗಳಲ್ಲಿ ಯಾವುದೇ ತರವಾದ ಪೂಜೆ ಆಗಲಿ ಎಲ್ಲಾ ಕಡೆಗಳಲ್ಲಿ ಹಿಂದಿನ ಅನಾದಿ ಕಾಲದಿಂದಲೂ ಎಲ್ಲಾ ಕಾಲಗಳಿಂದಲೂ ಯಾವುದೇ ನಿರ್ಬಂಧಗಳು ಇಲ್ಲದೆ ಬಳಸ್ತಕ್ಕಂಥ ಏಕೈಕ ದೀಪ ಅಂದ್ರೆ ಮಣ್ಣಿನ ಹಣತೆ ದೀಪ. ಸತ್ಯಯುಗ ಆಗ್ಬೋದು, ತ್ರೇತಾಯುಗ ಆಗ್ಬೋದು, ದ್ವಾಪರ ಯುಗ ಆಗ್ಬೋದು, ನಮ್ಮ ಈ ಕಲಿಯುಗ, ಎಲ್ಲಾ ಯುಗಗಳಲ್ಲಿ ಲಭ್ಯ ಇದ್ದಂತಹ ಯಾವುದೇ ನಿರ್ಬಂಧಗಳು ಇಲ್ಲದೆ ಬಳಸ್ತಕ್ಕಂಥ ದೀಪಗಳೇನಪ್ಪಾ ಅಂತಂದ್ರೆ ಮಣ್ಣಿನ ಹಣತೆ. ಇದನ್ನ ಹಚ್ಚಿದ ಜಾಗದಲ್ಲಿ, ಏಕೆಂದ್ರೆ ಇದು ಮಣ್ಣಿಂದ ಇರೋದ್ರಿಂದ ಅಲ್ಲಿ ಸಕಾರಾತ್ಮಕವಾದಂತಹ ಆ ಮಣ್ಣಿನ ದೀಪದಲ್ಲಿ ನಾವು ಎಣ್ಣೆ ಬತ್ತಿ ಹಾಕಿ ಆ ದೀಪವನ್ನು ಹಚ್ಚಿದಾಗ ಈ ಅಗ್ನಿತ್ವ ಮತ್ತೆ ಭೂಮಿ ತತ್ವ ಅಂದ್ರೆ ಈಗ ಮಣ್ಣಿನ ಒಂದು ಪಂಚ ಭೂತಗಳ ಪಂಚ ತತ್ವಗಳ ಒಂದು ಮಿಲನ ಆಗತ್ತೆ. ಇದರಲ್ಲಿ ಈ ಪಂಚ ತತ್ವಗಳ ಒಂದು ಬ್ಯಾಲೆನ್ಸ್ ಆಗ್ತಕ್ಕಂಥದ್ದು ಆಗತ್ತೆ. ಇದರಿಂದ ಸಕಾರಾತ್ಮಕವಾದ ಅಂದ್ರೆ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗಿ ಆ ಹಚ್ಚಿದ ಜಾಗದಲ್ಲಿ ನಿಮಗೆ ಸಂತೋಷ, ತೃಪ್ತಿಯನ್ನ ಹೆಚ್ಚಿಸುತ್ತೆ. ಇದು ನೀವು ಒಂದೇ ಸರಿ ಹಚ್ಚಿದಾಗ ಮೊದಲನೇ ಸರಿ ಇದು ಅನುಭವಕ್ಕೆ ಬರದೇ ಇರಬಹುದು, ಆದರೆ ಇದನ್ನ ಒಂದು ವಾರ ಅಥವಾ 15 ದಿನಗಳ ಕಾಲ ನೀವು ಸತತವಾಗಿ ಒಂದು 24 ನಿಮಿಷ ಅಥವಾ 48 ನಿಮಿಷ ನೀವು ಹಚ್ಕೊಳ್ತಾ ಬರ್ತಾ ಇದ್ದಾಗ ನಿಮಗೆ ಇದರ ಅನುಭವ ಖಂಡಿತ ಆಗತ್ತೆ. ಮೊದಲನೇ ದಿನ ಅಲ್ಲದೆ ಇದ್ರು 2 ಅಥವಾ 3ನೇ ದಿನದಲ್ಲಿ ಏನೋ ನಿಮಗೆ ಒಂದು ಕಿಂಚಿತ್ತಾದ್ರೂ ನಿಮಗೆ ಇದರ ಅನುಭವ ನಿಮಗೆ ಹಾಗೆ ಆಗುತ್ತೆ ಸ್ನೇಹಿತರೆ. ಇನ್ನು ಎಲೆ ಅಥವಾ ಪರ್ಣದೀಪ ಅಂತ ಕರಿತೀವಿ. ಇದು ಬಾಳೆ ಎಲೆ ಅಥವಾ ತಾವರೆ ಎಲೆಯಿಂದ ಮಾಡಿರ್ತಕ್ಕಂಥ ಆ ಬಟ್ಟಲ ರೂಪದಲ್ಲಿ ಒಂದು ತಾವರೆ ಎಲೆಯಿಂದ ಅಥವಾ ಬಾಳೆ ಎಲೆಯಿಂದ ದೀಪವನ್ನ ಮಾಡಿ ಅದರಲ್ಲಿ ಹಚ್ತಕ್ಕಂಥದ್ದು. ಇದು ಬಾಳೆ ಎಲೆ ಅಥವಾ ತಾವರೆ ಎಲೆಯಿಂದ ಮಾಡಿದ ದೀಪ. ಇದು ಗಂಗೆ ಪೂಜೆಯಲ್ಲಿ ಗಂಗೆಗೆ ಪೂಜೆ ಮಾಡಿ ಇಷ್ಟಾರ್ಥ ಅಂದ್ರೆ ಮನೋಕಾಮನೆಗಳು ಸಿದ್ಧಿ ಆಗ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ನೀರಿನಲ್ಲಿ ಉರಿಯುತ್ತಿರುವ ದೀಪವನ್ನ ತೇಲಿ ಬಿಡುವಂತಹ ಒಂದು ಪ್ರಕ್ರಿಯೆಗೆ ಮಾತ್ರ ಎಲೆ ದೀಪವನ್ನ ಬಳಸಬೇಕಾಗತ್ತೆ. ಇದು ಅನ್ನು ಹೊರತುಪಡಿಸಿ ಅಂದ್ರೆ ಗಂಗೆ ನೀರಲ್ಲಿ ಹರಿಯಲು ಬಿಡುವುದು ಒಂದು ಬಿಟ್ಟರೆ ಇನ್ನು ಬೇರೆ ಜಾಗಗಳಲ್ಲಿ ಈ ಒಂದು ಪರ್ಣದೀಪ ಅಥವಾ ಎಲೆ ದೀಪವನ್ನ ಇಲ್ಲೂ ಬಳಸೋದಿಲ್ಲ. ಯಾರೆಲ್ಲ ನೀವು ಪುಣ್ಯ ನದಿಗಳ ಹತ್ರ ಹೋಗಿರ್ತೀರಿ, ಆ ಪುಣ್ಯ ನದಿಗೆ ಪೂಜೆ ಮಾಡಿ ಅಲ್ಲಿ ಹತ್ರ ಸಿಗ್ತಕ್ಕಂಥ ಈ ಒಂದು ತಾವರೆ ಎಲೆ
ಅಥವಾ ಬಾಳೆ ಎಲೆನಲ್ಲಿ ಮಾಡಿರ್ತಕ್ಕಂಥ ದೀಪ ಅಲ್ಲಿ ನದಿಗಳಲ್ಲಿ ಪುಣ್ಯ ನದಿಗಳ ಹತ್ರ ಅವರು ಮಾರ್ತಾ ಇರ್ತಾರೆ. ಸೊ ಅದನ್ನ ತಗೊಂಡು ಅಲ್ಲಿ ಹಚ್ಚಿ ತಮ್ಮ ಮನೋಕಾಮನೆ ಆ ದೀಪವನ್ನ ಹಚ್ಚಿ ಆ ನದಿಗೆ ದೀಪವನ್ನ ಬೆಳಗಿ ಕೈಯಲ್ಲಿ ಹಿಡ್ಕೊಂಡು ಈ ಮನಸ್ಸಿನಲ್ಲಿ ನಿಮ್ಮ ಇಷ್ಟಾರ್ಥಗಳನ್ನ ಬೇಡ್ಕೊಂಡು ಅದೆಲ್ಲ ನಿಮಗೆ ಪ್ರಾಪ್ತಿಯಾಗಲಿ ಅಂತ ಕೇಳ್ಕೊಳ್ತಾ ಆ ಗಂಗಾ ಮಾತೆಗೆ ಅಥವಾ ಆ ಪುಣ್ಯ ನದಿಯ ಕಾವೇರಿ ಆಗ್ಲಿ ಅಥವಾ ತುಂಗ ಆಗ್ಲಿ ತುಂಗಭದ್ರಾ ಆಗ್ಲಿ ಅಥವಾ ಗಂಗಾ ಮಾತೆ ಗಂಗಾ ನದಿ ಆಗ್ಲಿ ಯಮುನಾ ಆಗ್ಲಿ ಆ ನದಿಗಳಲ್ಲಿ ಅದನ್ನ ಬಿಟ್ಟು ನಮಸ್ಕಾರ ಮಾಡಬೇಕು. ಇದು ಇದನ್ನ ಬಳಸ್ತಕ್ಕಂಥ ವಿಧಾನ ಸ್ನೇಹಿತರೆ. ಇನ್ನು ನಿತ್ಯ ಬಳಕೆಗೆ ಹಿತ್ತಾಳಿ ದೀಪ. ಹಿತ್ತಾಳಿ ದೀಪಗಳಲ್ಲಿ ನಾವು ಯಾವುದೇ ಒಂದು ಪೀಠ ಇಲ್ದಂಗಿರ್ತಕ್ಕಂಥದ್ದನ್ನ ತಗೊಬಹುದು, ಅಥವಾ ಪೀಠ ಮತ್ತೆ ಕಂಬ ಸಮೇತ ಇರತಕ್ಕಂಥ ದೀಪಗಳನ್ನ ಸಹ ನಾವು ಬಳಸಬಹುದಾಗತ್ತೆ. ಇನ್ನ ಮಣ್ಣಿನ ದೀಪವನ್ನು ಬಿಟ್ಟರೆ ಮನೆಯಲ್ಲಿ ನಿತ್ಯ ಬಳಕೆಗೆ ಬಳಸಬಹುದಾದ ದೀಪ ಎಂದರೆ ಹಿತ್ತಾಳಿ ದೀಪ ಮಾತ್ರ. ಮನೆಯಲ್ಲಿ ಸದಾ ಕಾಲಕ್ಕೆ ತುಂಬಾನೇ ಶ್ರೇಷ್ಠವಾಗಿರತಕ್ಕಂತಹ ಬಳಸಬಹುದಾದಂತಹ ಏಕೈಕ ದೀಪ ಅಂದ್ರೆ ಮಣ್ಣಿನ ದೀಪ ಮತ್ತು ಹಿತ್ತಾಳಿ ದೀಪ. ಇನ್ನ ಕೆಲವರು ಮನೆಗಳಲ್ಲಿ ಸುಮಾರು ವರ್ಷಗಳಿಂದ ಅಥವಾ ಹಿಂದಿನ ತಲೆಮಾರುಗಳಿಂದ ಕೆಲವರು ಬೆಳ್ಳಿ ದೀಪವನ್ನ ಬಳಸ್ತಾ ಬಂದಿರ್ತಾರೆ. ಪ್ರತಿನಿತ್ಯಕ್ಕೆ ಬೆಳ್ಳಿ ದೀಪ ಬಳಸೋದು ಅಷ್ಟು ಸೂಕ್ತ ಅಲ್ಲ. ವಿಶೇಷ ದಿನಗಳಲ್ಲಿ ಮಾತ್ರ ಬೆಳ್ಳಿ ದೀಪಗಳನ್ನ ಬಳಸ್ಕೊಳ್ಳಿ, ಅಥವಾ ಆರತಿ ಮಾಡಬೇಕಾಗಿರ್ತಕ್ಕಂಥ ಸಮಯದಲ್ಲಿ ಪುಟ್ಟ ಬೆಳ್ಳಿ ದೀಪಗಳನ್ನ ಬಳಸ್ಕೊಳ್ಳಿ, ಅಥವಾ ವಿಶೇಷವಾದ ಹಬ್ಬ ಹರಿದಿನಗಳಲ್ಲಿ ಮಾತ್ರ ಬೆಳ್ಳಿ ದೀಪವನ್ನ ಬಳಸಿ ಅಂತ ಹೇಳಿ ಮಣ್ಣಿನ ದೀಪ ಮತ್ತೆ ಹಿತ್ತಾಳಿ ದೀಪ ಅದು ಎಲ್ಲ ಸಮಯದಲ್ಲೂ ನೀವು ಬಳಸಬಹುದಾಗಿದೆ. ಇನ್ನ ಪವಿತ್ರ ವಾತಾವರಣವನ್ನ ಹಿತ್ತಾಳಿ ದೀಪ ಹಚ್ಚೋದ್ರಿಂದ ಅಥವಾ ಮಣ್ಣಿನ ದೀಪ ಹಚ್ಚೋದ್ರಿಂದ ಪವಿತ್ರವಾದಂತಹ ವಾತಾವರಣ ಸೃಷ್ಟಿ ಆಗತ್ತೆ. ಇನ್ನು ಈ ಹಿತ್ತಾಳಿ ದೀಪದಲ್ಲಿ ಇರತಕ್ಕಂತ ಆ ಧಾತುಗಳು ಒಂದು ನಾವು ದೀಪನ ಹಚ್ಚಿದಾಗ ಅದು ಬೆಂಕಿಯಲ್ಲಿ ಸೇರಿ ವಾತಾವರಣದಲ್ಲಿ ಒಂದು ಆಧ್ಯಾತ್ಮಿಕತೆಯನ್ನ ಹೆಚ್ಚಿಸೋದಕ್ಕೂ ಸಹ ಇದು ಸಹಾಯ ಮಾಡುತ್ತೆ, ಅಥವಾ ಒಂದು ದೈವಿಕ ಪ್ರಜ್ಞೆಯನ್ನ ಬೆಳೆಸೋದಕ್ಕೆ ಸಕಾರಾತ್ಮಕವಾದಂತಹ ಆ ಒಂದು ಪರಿಸರವನ್ನ ಸೃಷ್ಟಿ ಮಾಡೋದಕ್ಕೂ ಸಹ ಇದು ಉಪಯೋಗ ಆಗತ್ತೆ. ಮನೆಯಲ್ಲಿ ಸಮೃದ್ಧಿ, ಸಂಪತ್ತು ಮತ್ತು ಆರೋಗ್ಯವನ್ನ ಸಹ ಇದು ಆಹ್ವಾನಿಸತ್ತೆ ಅಥವಾ ಅದನ್ನ ವೃದ್ಧಿಗೊಳಿಸತ್ತೆ. ಮನಸ್ಸು ಮತ್ತು ಆತ್ಮದಿಂದ ನಕಾರಾತ್ಮಕತೆಯನ್ನು ಹೋಗಲಾಡಿಸಲು ಸಹ ಇದು ಸಹಾಯ ಮಾಡುತ್ತೆ. ಸೊ ಇದು ನಮ್ಮ ಹಿತ್ತಾಳಿ ದೀಪದ ಮಹತ್ವ. ಇನ್ನು ತೆಂಗಿನಕಾಯಿ ದೀಪ. ಒಂದು ತೆಂಗಿನಕಾಯಿನ ಒಡೆದು ಎರಡು ಹೋಳುಗಳನ್ನ ತಟ್ಟೆನಲ್ಲಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಅಥವಾ ಕೊಬ್ಬರಿ ಎಣ್ಣೆ ಅಥವಾ ಒಂದು ಎಳ್ಳೆಣ್ಣೆ ಹಾಕಿ ಅಥವಾ ತುಪ್ಪ ಹಾಕಿ ಬತ್ತಿಗಳು ಹಾಕಿ ಅದನ್ನ ಹಚ್ಚಿ ಆರತಿ ಮಾಡಿ ದೇವರ ಮುಂದೆ ಇಡ್ತಕ್ಕಂಥದ್ದು. ಇದನ್ನ ನಾವು ತೆಂಗಿನಕಾಯಿ ದೀಪ ಅಂತ ಕರಿತೀವಿ. ಸೊ ಇದನ್ನ ನಾವು ಯಾವ ರೀತಿ ಬಳಸಬೇಕಾಗತ್ತೆ? ವಿಶೇಷವಾಗಿ ಇದನ್ನ ಕಾರ್ತಿಕ ಮಾಸದಲ್ಲಿ ಶಿವನ ಮುಂದೆ ಹಚ್ಚೋದ್ರಿಂದ ಆರ್ಥಿಕ ಅಭಿವೃದ್ಧಿ ಹೆಚ್ಚಾಗತ್ತೆ. ಅಥವಾ 16 ಸೋಮವಾರದಂದು ಮನೆಯಲ್ಲಿ ದೇವರ ಮುಂದೆ ಹಚ್ಚೋದ್ರಿಂದ ಮದುವೆ, ಕೆಲಸ, ವ್ಯಾಪಾರದಲ್ಲಿ ಅಡ್ಡಿಗಳ ನಿವಾರಣೆ ಆಗತ್ತೆ. ಇನ್ನು ತ್ರಿಮೂರ್ತಿಗಳ ಅನುಗ್ರಹ ಆಶೀರ್ವಾದ ಪಡೆಯೋದಕ್ಕೆ 12 ದಿನಗಳ ಕಾಲ ಅಥವಾ 21 ದಿನಗಳ ಕಾಲ ದೇವರ ಮುಂದೆ ಹಚ್ಚಬೇಕಾಗತ್ತೆ. ಮನೆಯಲ್ಲಿ ದೇವರ ಮುಂದೆ 33 ದಿನಗಳ ಕಾಲ ತುಪ್ಪ ಹಾಕಿ ಹಚ್ಚೋದ್ರಿಂದ ನಿಮ್ಮ ಮನೆಯಲ್ಲಿ ಸಿರಿ ಸಂಪತ್ತು ಐಶ್ವರ್ಯ ಪ್ರಾಪ್ತಿಯಾಗತ್ತೆ. ಸ್ನೇಹಿತರೆ, ಇದು ತೆಂಗಿನಕಾಯಿ ದೀಪದ ಮಹತ್ವ. ಇನ್ನು ಬೆಲ್ಲದ ಅಚ್ಚಿನ ದೀಪ. ಇದನ್ನ ಒಂದು ಅಡಕೆ ತಟ್ಟೆನಲ್ಲಿ ಅಕ್ಕಿ ಹಾಕಿ ಅದರ ಮೇಲೆ ಎರಡು ಸಣ್ಣ ಬೆಲ್ಲದ ಅಚ್ಚನ್ನ ಇಟ್ಟು ಅದರ ಮೇಲೆ ತುಪ್ಪದ ಬಟ್ಟಿ ಇಟ್ಟು ಬೆಳಗ್ತಕ್ಕಂಥ ವಿಧಾನ, ಅಥವಾ ಒಂದು ತಾವರೆ ಎಲೆಯನ್ನ ಆ ಮೇಲೆ ಬೆಲ್ಲದ ಅಚ್ಚುಗಳನ್ನ ಇಟ್ಟು ಅದನ್ನ ಹಚ್ಚಿ ಅದನ್ನ ಆರತಿ ಮಾಡ್ತಕ್ಕಂಥ ವಿಧಾನ ಇರುತ್ತೆ ಬೆಲ್ಲದ ಹಚ್ಚಿನ ದೀಪ. ಈ ಬೆಲ್ಲದ ಹಚ್ಚಿನ ದೀಪ ಕೆಲಸಗಳಲ್ಲಿ ಯಾವುದೇ ಒಂದು ವಿಘ್ನ ನಿವಾರಣೆ ಆಗ್ಬೇಕು ಅಂತ ಇದ್ರೆ ಗಣಪತಿಯ ಮುಂದೆ ಜೋಡಿ ಬೆಲ್ಲದ ಅಚ್ಚಿನ ದೀಪವನ್ನ 21 ದಿನ ಹಚ್ಚಬೇಕು. ಯಾವುದೇ ಒಂದು ಕೆಲಸಗಳಿಗೆ ತುಂಬಾನೇ ವಿಘ್ನ ಇದೆ, ಅದನ್ನು ನಿವಾರಣೆ ಮಾಡ್ಕೋಬೇಕು ಅಂತಂದಾಗ ಗಣಪತಿ ಮುಂದೆ 21 ದಿನ ಈ ಜೋಡಿ ಬೆಲ್ಲದ ಅಚ್ಚಿನ ದೀಪವನ್ನ ಆರತಿ ಮಾಡಿ ದೇವರ ಮುಂದೆ ಇಟ್ಟು ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿ ಬರ್ತಕ್ಕಂಥದ್ದು. ಇನ್ನ ಯಾವುದೇ ಒಂದು ಕೆಲಸದಲ್ಲಿ ಜಯ ಸಾಧಿಸ್ಬೇಕಾದ್ರೆ
9 ಶನಿವಾರ ಆಂಜನೇಯ ಸ್ವಾಮಿ ಮುಂದೆ ಜೋಡಿ ಬೆಲ್ಲದ ಹಚ್ಚಿನ ದೀಪವನ್ನ ಹಚ್ಚಬೇಕಾಗತ್ತೆ ಸ್ನೇಹಿತರೆ. ಸೊ ಇದರಿಂದ ನಿಮಗೆ ತಾವು ಮಾಡ್ತಾ ಇರತಕ್ಕಂತ ಕೆಲಸದಲ್ಲಿ ಜಯ ಪ್ರಾಪ್ತಿಯಾಗುತ್ತೆ. ಇನ್ನು ದೀಪಗಳನ್ನ ಹಚ್ಚುವಂತಹ ವಿಧಾನ, ನಾವು ದೀಪವನ್ನ ಯಾವ ರೀತಿ ಹಚ್ಚಬೇಕು ಮನೆಗಳಲ್ಲಾಗ್ಲಿ ಅಥವಾ ಹೊರಗಾಗ್ಲಿ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಈಗ. ಎಲ್ಲೇ ಆಗ್ಲಿ ದೀಪವನ್ನ ನೇರವಾಗಿ ಮೇಣದ ಬತ್ತಿಯಿಂದಾಗ್ಲಿ ಬೆಂಕಿ ಕಡ್ಡಿಯಿಂದಾಗ್ಲಿ ಮತ್ತೊಂದು ದೀಪದಿಂದಾಗಲಿ ಹಚ್ಚಬಾರದು. ಬೆಂಕಿ ಕಡ್ಡಿಯ ಸಹಾಯದಿಂದ ತುಪ್ಪದಲ್ಲಿ ಅದ್ದಿದ ಬತ್ತಿಯನ್ನು ಹಚ್ಚಿ ಅದರಿಂದ ದೀಪವನ್ನ ಹಚ್ಚಿದ್ರೆ ನಮ್ಮ ಮನೋಕಾಮನೆಗಳು ಸಿದ್ಧಿಯಾಗತ್ತೆ. ಪ್ರತಿನಿತ್ಯದಲ್ಲೂ ಸಹ ಇದು ನಾವು ಏನ್ ಮಾಡ್ತೀವಿ ಅಂದ್ರೆ ಇದನ್ನ ತುಪ್ಪದ ಬತ್ತಿ ಹಚ್ಕೊಂಡು ನಮಗೆ ಮತ್ತೆ ಇನ್ನೊಂದು ಹಚ್ಚೋದಕ್ಕೆ ಲೇಟ್ ಆಗತ್ತೆ ಅಂತ ಅಂದ್ಬಿಟ್ಟು ಪ್ರತಿ ದಿವಸ ಒಂದು 90-95 ಅಥವಾ 98% ಮನೆಗಳಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಬೆಂಕಿ ಕಡ್ಡಿಯಿಂದ ಡೈರೆಕ್ಟ್ ನಾವು ಬೆಂಕಿ ಕಡ್ಡಿ ಗೀರಿ ಅದನ್ನ ಹಚ್ತೇವೆ. ಇದನ್ನ ನಾವು ಪಾಲನೆ ಮಾಡಿದ್ರು ಒಂದೆರಡು ದಿನಗಳಲ್ಲಿ ಕಾಲ ನಾವು ಪಾಲನೆ ಮಾಡಿ ಮತ್ತೆ ಅದು ಬೆಂಕಿ ಕಡ್ಡಿಗೆ ಹೋಗುತ್ತೆ. ಸೊ ಆದಷ್ಟು ನೀವು ಪ್ರಯತ್ನ ಪಡಿ ಒಂದು ಬೆಂಕಿ ಕಡ್ಡಿಯಿಂದ ಡೈರೆಕ್ಟ್ ಆಗಿ ಹಚ್ಚದೆ ಒಂದು ತುಪ್ಪದ ಬತ್ತಿಯನ್ನ ಹಚ್ಚಿ ಅದರಿಂದ ನೀವು ದೀಪವನ್ನ ಬೆಳಗ್ಸ್ತಕ್ಕಂಥದ್ದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಇದು ಸ್ವಲ್ಪ ಕಷ್ಟ ಆಗತ್ತೆ, ಆದ್ರೂ ಸಹ ಸ್ವಲ್ಪ ಪ್ರಯತ್ನ ಪಡೋದ್ರಲ್ಲಿ ತಪ್ಪೇನಿಲ್ಲ. ಈ ರೀತಿ ಒಂದು ನೀವು ಪ್ರಯತ್ನ ಪಡಬಹುದು. ಒಂದ್ ವೇಳೆ ನೀವು ಪ್ರತಿನಿತ್ಯ ಇದನ್ನ ಅನುಸರಣೆ ಮಾಡಕ್ ಆಗ್ಲಿಲ್ಲ ಅಂದ್ರೆ ಕುಬೇರ ದೀಪ ಮತ್ತು ಕಾಮಾಕ್ಷಿ ದೀಪ ಅಥವಾ ಕುಬೇರ ಲಕ್ಷ್ಮೀ ದೀಪ ಈ 3 ದೀಪಗಳನ್ನ ಬಳಸ್ತಿದ್ರೆ ಮಾತ್ರ ಕಡ್ಡಾಯವಾಗಿ ತುಪ್ಪದಲ್ಲಿ ಅದ್ದಿದ ಬತ್ತಿಯಿಂದ ಮಾತ್ರ ದೀಪವನ್ನ ಹಚ್ಚಬೇಕು ಸ್ನೇಹಿತರೆ. ಈ ವಿಚಾರವನ್ನ ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ. ಇದು ಪ್ರತಿಯೊಂದು ದೀಪ ಹಚ್ಬೇಕಾದ್ರೂ ನಾವು ಹಿತ್ತಾಳೆ ದೀಪಗಳನ್ನ ಹಚ್ಬೇಕಾದ್ರೂ ಇದು ನಿಯಮ ಅನ್ವಯಿಸುತ್ತೆ. ಆದ್ರೆ ಸಮಯ ಸಂದರ್ಭಗಳು ನಿಮಗೆ ಹೆಚ್ಚಿನ ಸಮಯ ಹಿಡಿಯುತ್ತೆ ಅನ್ನೋದು ಇದ್ದಾಗ ಕನಿಷ್ಠ ಅದು ಆದಷ್ಟು ಅವಾಯ್ಡ್ ಮಾಡಿ, ಅಂದ್ರೆ ಒಂದು ತುಪ್ಪದ ಬತ್ತಿಯಿಂದ ಹಚ್ಕೊಂಡು ನೀವು ದೀಪನ ಹಚ್ಚಿ ಅಂತ ಹೇಳ್ತಾ, ಇನ್ನ ನಾವು ಎಷ್ಟು ಸಂಖ್ಯೆಯಲ್ಲಿ ನಾವು ಬಳಸಬಹುದು ಅನ್ನೋದ್ರ ಬಗ್ಗೆ ನಾವು ನೋಡೋಣ. ಕುಬೇರ ದೀಪ ಆದ್ರೆ 1 ಅಥವಾ 2 ದೀಪ ಮಾತ್ರ ಹಚ್ಚಬೇಕಾಗತ್ತೆ. ಒಂದು ದೀಪ ಹಚ್ಚಬಹುದು ಅಥವಾ 2 ದೀಪ ಹಚ್ಚಬಹುದು. ಕಾಮಾಕ್ಷಿ ದೀಪ ಆದ್ರೂ ಅಷ್ಟೇ 1 ದೀಪ ಹಚ್ಬಹುದು ಅಥವಾ 2 ದೀಪ ಹಚ್ಚಬಹುದು. ಇನ್ನ ಹಿಟ್ಟಿನ ದೀಪ ಆದ್ರೆ ಒಂದೇ ದೀಪ ಹಚ್ಬಹುದು, 2 ದೀಪ ಸಹ ಹಚ್ಬಹುದು. ಇನ್ನ ನಿಂಬೆ ಹಣ್ಣಿನ ದೀಪ ಅಂತ ಬಂದಾಗ ಅದು 2, 4, 8, 12, 16, 18, 22 ಅಥವಾ 22 ಅಥವಾ 48 ದೀಪಗಳನ್ನ ಹಚ್ಚಬೇಕು. ಅಥವಾ ಇನ್ನಿತರೆ ಯಾವುದೇ ದೀಪಗಳಾಗ್ಲಿ, ತೆಂಗಿನಕಾಯಿ ದೀಪ ಆಗ್ಬೋದು, ಬೆಲ್ಲದ ಹಚ್ಚಿನ ದೀಪ ಆಗ್ಬೋದು, ಅದು 2 ಇರುತ್ತೆ. ಇನ್ನು ನಾವು ಎಲೆ ದೀಪ ಅಂತ ನೋಡಿದಾಗ ಅದು ಒಂದು ಮಾತ್ರನೇ ನಾವು ಹಚ್ತೀವಿ, ಒಂದನ್ನೇ ನಾವು ತೇಲ್ಬಿಡ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಇನ್ನು ಎಷ್ಟು ನಾವು ಬತ್ತಿಗಳನ್ನ ಹಾಕಬೇಕು ಅಂತ ಬಂದಾಗ ಕನಿಷ್ಠ ಬತ್ತಿಗಳು ನಾವು ಪ್ರತಿನಿತ್ಯ ಬಳಸೋದ್ರಲ್ಲಿ 2 ಹಾಕ್ತೇವೆ. ಮತ್ತೆ ನಮಗೆ ಫಲ ಶೀಘ್ರವಾಗಿ ಬರಬೇಕು ಅಂತ ಅಂದಾಗ ನಾನು ಸುಮಾರು ಜನಕ್ಕೆ ಪರಿಹಾರ ಕೊಡ್ಬೇಕಾದಾಗ ನಾನು ಹೇಳಿರ್ತೀನಿ, ಇದು 3 ಬತ್ತಿ ಹಾಕಿ ಹಚ್ಚಿ ಅಥವಾ 5 ಬತ್ತಿ ಹಾಕಿ ಹಚ್ಚಿ. ಯಾಕೆ ಅಂತಂದ್ರೆ ತಮ್ಮ ಒಂದು ಇಷ್ಟಾರ್ಥ ಏನಿರುತ್ತೆ ಅದು ಸ್ವಲ್ಪ ಬೇಗ ನಿಮಗೆ ಫಲ ಸಿಗಲಿ ಅನ್ನುವ ಕಾರಣದಿಂದ ನಾನು ಹೇಳಿರ್ತೇನೆ. ಸೊ ಶೀಘ್ರ ಫಲಕ್ಕಾಗಿ 3 ಅಥವಾ 5, 12, 18, 22, 54, 108 ಅಥವಾ 365 ಅಥವಾ 360 ಅಂತಾನೂ ಸಹ ಬತ್ತಿಗಳು ಮಾಡ್ತಾರೆ. ಅಥವಾ 1008, 10,008 ಆ ಥರ ಬತ್ತಿಗಳನ್ನ ಆ ಆ, ದೊಡ್ಡ ಬತ್ತಿನ ಮಾಡಿ ಅದನ್ನ ಒಂದು ದೊಡ್ಡ ಒಂದು ಮಣ್ಣಿನ ಆ ದೀಪದಲ್ಲಿಟ್ಟು ಅದನ್ನ ಅದ್ರ ಮೇಲೆ ಎಣ್ಣೆ ಹಾಕಿ ಅದನ್ನ ಹಚ್ಚುವಂಥದ್ದು. ಅದು ದೀಪಾರಾಧನೆ ಕಾರ್ತಿಕ ಮಾಸದಲ್ಲಿ ತುಂಬಾ ವಿಶೇಷವಾಗಿರುತ್ತೆ. ಅಥವಾ ನಿಮಗೆ ಯಾವುದೇ ಒಂದು ಫಲ ಪ್ರಾಪ್ತಿಯಾಗಬೇಕು ಅಂದಾಗ ದೇವರ ಮುಂದೆ ದೇವಸ್ಥಾನಗಳಲ್ಲಿ ಈ ರೀತಿ ದೀಪವನ್ನ ನಾವು ಹಚ್ಚಬಹುದು. ಈಗ ಗೊತ್ತಾಯ್ತಲ್ಲ ಸ್ನೇಹಿತರೆ, ಈಗ ದೀಪಗಳನ್ನ ಅಲ್ಲಿ ಎಷ್ಟು ಸಂಖ್ಯೆ ಬಳಸಬೇಕು ಮತ್ತೆ ಎಷ್ಟು ಬತ್ತಿಗಳನ್ನ ಉಳಿಸ್ಬೇಕು, ಇನ್ನು ಎಷ್ಟು ಸಮಯ ಉಳಿಸ್ಬೇಕು ಅಂತಕ್ಕಂಥದ್ದು. ಕುಬೇರ ದೀಪ, ಕಾಮಾಕ್ಷಿ ದೀಪ ಮತ್ತು ಅಖಂಡ ದೀಪವನ್ನ ಹೊರತುಪಡಿಸಿ, ಯಾಕೆಂದ್ರೆ ಅವರ ಅವುಗಳನ್ನ ನಾವು ಅಖಂಡ ದೀಪ ಅಂತಂದ್ರೆ ಅದು 24 ಗಂಟೆ ನಾವು ಉರಿಸ್ತಾನೆ ಇರ್ತೀವಿ. ಇನ್ನ ಕುಬೇರ ಮತ್ತೆ ಕಾಮಾಕ್ಷಿ ದೀಪ ಅಂತಂದ್ರೆ ಅದು ನಾವು 2 ಗಂಟೆಗಳ ಕಾಲ ಅಂದ್ರೆ 120 ನಿಮಿಷ 5 ಗಳಿಗೆಗಳ ಕಾಲ ನಾವು ಅವರನ್ನ ಉರಿಸ್ತೀವಿ. ಈ 3 ದೀಪಗಳನ್ನ ಬಿಟ್ರೆ ಇನ್ನು ಉಳಿದ ಯಾವುದೇ ದೀಪವಾಗಲಿ
ದೇವ್ರ ಮುಂದೆ ಕನಿಷ್ಠ ಒಂದು ಗಳಿಗೆ ಅಂದ್ರೆ 24 ನಿಮಿಷ ಉರಿಸ್ಬೇಕಾಗತ್ತೆ. ಇನ್ನ ಅಧಿಕ ಫಲ ಅಪೇಕ್ಷಿಸುವವರು 2 ಗಂಟೆಗಳ ಕಾಲ ಬಳಸಬಹುದು. ಇನ್ನು ಈ ಒಂದು ಮನೆಗಳಲ್ಲಿ ಬಳಸ್ತಕ್ಕಂತಹ ದೀಪಗಳನ್ನ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಬಳಸಬಹುದಾ ಗುರುಗಳೇ ಅಂತ? ಖಂಡಿತವಾಗೂ ಬಳಸಬಹುದು. ಈಗ ನಿಮಗೆ ಅದು ಎಣ್ಣೆ ಆ ತುಂಬಾನೇ ಜಾಸ್ತಿ ಖರ್ಚಾಗತ್ತೆ ಅಥವಾ ತುಪ್ಪ ಹೆಚ್ಚಾಗಿ ಖರ್ಚಾಗತ್ತೆ ಅಂತ ಏನು ಅಡ್ಡಿ ಆತಂಕಗಳು ಇಲ್ಲ ಅಂದ್ರೆ ಧಾರಾಳವಾಗಿ ಬಳಸಬಹುದು. ಇನ್ನು ಕೆಲವರು ಮನೆಗಳಲ್ಲಿ ಅದನ್ನ 24 ಗಂಟೆ ಸತತವಾಗಿ ದೀಪವನ್ನ ದೇವರ ಮುಂದೆ ಬೆಳಗ್ತಾ ಇರ್ತಾರೆ. ಅದು ದೇವರ ಮುಂದೆ ನೀವು ದೀಪ ಬೆಳಗ್ದಷ್ಟು ಆ ಮನೆಗೆ ಸಕಾರಾತ್ಮಕವಾದಂತ ಎನರ್ಜಿ ಅಂದ್ರೆ ಪಾಸಿಟಿವ್ ಎನರ್ಜಿ ಇನ್ಕ್ರೀಸ್ ಆಗ್ತಾ ಇರತ್ತೆ. ಒಂದು ಮನೆಯ ವಾತಾವರಣ, ಒಂದು ಮನೆಯಲ್ಲಿ ಇರತಕ್ಕಂತ ಒಂದು ಮಾಡ್ತಕ್ಕಂಥ ಕೆಲಸ ಕಾರ್ಪಣ್ಯಗಳು ಎಲ್ಲ ದೈವರ ಗುರುಗಳ ಅನುಗ್ರಹ ಪ್ರಾಪ್ತಿಯಾಗತ್ತೆ. ಸೊ ನಮ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಈ ತರ ವಿಡಿಯೋ ಬಂದಾಗ ನಿಮಗೆ ನೋಟಿಫಿಕೇಶನ್ ಬರೋದ್ರ ಮುಖಾಂತರ ಫಸ್ಟ್ ನೀವು ನೋಡ್ಬೋದು ಅಂತ ಹೇಳ್ತಾ, ಈ ಒಂದು ವಿಚಾರವನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ ಗುರುಗಳ ಆಜ್ಞೆಯಿಂದ. ಸೊ ಈ ಒಂದು ವಿಚಾರ ತಮಗೆಲ್ಲರೂ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಮತ್ತೆ ಇದನ್ನ ಲಿಂಕ್ ಅನ್ನ ಇನ್ನೊಬ್ಬರ ನಿಮ್ಮ ಸ್ನೇಹಿತರಿಗೆ ಆಪ್ತರಿಗೂ ಸಹ ಇದನ್ನ ಶೇರ್ ಮಾಡಿ, ಅವ್ರಿಗೂ ಸಹ ಈ ಜ್ಞಾನವನ್ನ ಪಡ್ಕೊಳ್ಳೋದಕ್ಕೆ ಸಹಾಯ ಮಾಡಿ. ಅಥವಾ ನಿಮ್ಮ ಫೇಸ್ಬುಕ್ ಅಕೌಂಟ್ ಇದ್ರೆ ಅದರಲ್ಲೂ ಸಹ ನೀವು ಇದನ್ನ ಪೋಸ್ಟ್ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಹರಿ ಓಂ. ನಮಸ್ತೆ ಸ್ನೇಹಿತರೆ.